ಗಮನಿಸ್ತಾ ಇದ್ದೀವಿ ರಿಸಲ್ಟ್ ಸಾಕಷ್ಟು ಅಚ್ಚರಿಯ ಫಲಿತಾಂಶಗಳಿಗೆ ಸಾಕ್ಷಿಯಾಗ್ತಾ ಇದೆ. ಎಲ್ಲೆಲ್ಲಿ ಯಾವ ರೀತಿಯಾದಂತಹ ಫಲಿತಾಂಶ ಲಭ್ಯವಾಗ್ತಾ ಇದೆ ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ದೀರಿ. ರಾಷ್ಟ್ರೀಯ ಟ್ಯಾಲಿ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು. 294 ಹಾವು ಏಣಿ ಆಟ ನಡೀತಾನೆ ಇದೆ. ಒಂದ್ಸಲ 299 300 ತನಕ ಹೋಗುತ್ತೆ. ಅದಾದ ನಂತರ ಮತ್ತೆ ಪಾತಾಳ 280 282 85 ಈ ರೀತಿ ತೆಲಂಗಾಣದ ಅಪ್ಡೇಟ್ಸ್ ನ ಗಮನಿಸ್ತಾ ಇದ್ದೀವಿ. ಬಿಆರ್ಎಸ್ ಪಕ್ಷ ಧೂಳಿಪಟ ಆಗಿದೆ. 17 ಸ್ಥಾನಗಳ ಪೈಕಿ 8ರಲ್ಲಿ ಬಿಜೆಪಿ, 8ರಲ್ಲಿ ಕಾಂಗ್ರೆಸ್. 1 ಸ್ಥಾನ ಗಳಿಸುವಲ್ಲಿ ಎಐಎಂಐಎಂ ಸಫಲವಾಗಿದೆ. 1 ಸ್ಥಾನವನ್ನು ಕೂಡ ಬಿಆರ್ಎಸ್ ಸದ್ಯಕ್ಕೆ ಪಡ್ಕೊಂಡಿಲ್ಲ. ರೇವಂತ್ ರೆಡ್ಡಿ ಅವರು ಪ್ರಚಾರದಲ್ಲಿ ಬ್ಯುಸಿ ಆಗಿದ್ರು, ಒಳ್ಳೆ ಪ್ರಚಾರವನ್ನ ಮಾಡಿದ್ರು. ಅದೇ ರೀತಿಯಾಗಿ ಬಿಜೆಪಿಯ ಪರ್ಫಾರ್ಮೆನ್ಸ್ ಕೂಡ ಅಲ್ಲಿ ಚೆನ್ನಾಗಿದ್ದಂತೆ ಕಾಣಿಸ್ತಾ ಇದೆ. 8 ಬಿಜೆಪಿ, 8 ಕಾಂಗ್ರೆಸ್ ಸ್ಥಾನ, 1 ಎಂಐಎಂ ಸಫಲಗೊಂಡಿದೆ ತನ್ನ ಕ್ಷೇತ್ರವನ್ನ ಉಳಿಸಿಕೊಳ್ಳುವಲ್ಲಿ. ಬಿಆರ್ಎಸ್ ಪಕ್ಷ ಎಲ್ಲಿ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕೆ ತೆಲಂಗಾಣದಲ್ಲಿ ಮೂಡ್ತಾ ಇದೆ. ಒಂದೊಮ್ಮೆ ತೆಲಂಗಾಣದಲ್ಲಿ ಆಡಳಿತವನ್ನ ಮಾಡಿದಂತಹ ಕೆಸಿಆರ್ ರಾಷ್ಟ್ರ ರಾಜಕಾರಣದಲ್ಲಿ ಮಿಂಚಬೇಕು ಅಂದುಕೊಂಡಂತಹ ಕೆಸಿಆರ್ ಅವರ ಪಕ್ಷ ತೆಲಂಗಾಣದಲ್ಲೇ ಅವರ ಸ್ವರಾಜ್ಯ ಆ ರಾಜ್ಯದಲ್ಲೇ ಒಂದೇ ಒಂದು ಸೀಟನ್ನು ಗಳಿಸೋಕು ಶಕ್ತ ಆಗಿಲ್ಲ. ಬಟ್ ಬಿಜೆಪಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. 8 ಸೀಟನ್ನ ಗೆದ್ದಿದೆ. ಮತ್ತೊಂದು ಕಡೆ ಹೈದರಾಬಾದ್ ಲೋಕಸಭಾ ಕ್ಷೇತ್ರ ಅಸಾದುದ್ದೀನ್ ಓವೈಸಿ ಆ ತಮ್ಮ ಸ್ಥಾನವನ್ನ ಉಳಿಸಿಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ. ಅಸಾದುದ್ದೀನ್ ಓವೈಸಿ ಕಾಂಗ್ರೆಸ್ 8 ಸೀಟ್ನಲ್ಲಿ ಗೆಲುವನ್ನ ದಾಖಲು ಮಾಡಿದೆ. ಲಕ್ಷ ಮುನ್ನಡೆಯೊಂದಿಗೆ ನಾಯಕರು ಗೆಲುವಿನ ನಗೆ ಬೀರ್ತಾ ಇದ್ದಾರೆ. ಮಧ್ಯಪ್ರದೇಶ ವಿದಿಶಾದಲ್ಲಿ 8 ಲಕ್ಷಕ್ಕೂ ಹೆಚ್ಚು ಅಂತರ. ಮಾಜಿ ಸಿಎಂ ಶಿವರಾಜ್ ಸಿಂಗ್ ಚೌಹಾಣ್ ಭರ್ಜರಿ ಗೆಲುವನ್ನ ಸಾಧಿಸಿದ್ದಾರೆ. ರೈಟ್, ಗಮನಿಸ್ತಾ ಇದ್ದೀವಿ ಯಾರ್ಯಾರು ವಿಐಪಿ ಕ್ಯಾಂಡಿಡೇಟ್ಸ್ ಗೆಲುವು ಸೋಲನ್ನ ಕಂಡಿದ್ದಾರೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮಂಡ್ಯ ಲೋಕಸಭಾ ಕ್ಷೇತ್ರ ಸ್ಟಾರ್ ಚಂದ್ರು ಸೋಲನ್ನ ಅನುಭವಿಸಿದ್ದಾರೆ. ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಗೆದ್ದಿದ್ದಾರೆ. ಅರುಣಾಚಲ ಪಶ್ಚಿಮ ಲೋಕಸಭಾ ಕ್ಷೇತ್ರ ಕಿರಣ್ ರಿಜಿಜು ಬಿಜೆಪಿ ಗೆಲುವಿನತ್ತ ದಾಪುಗಾಲನ್ನ ಇಟ್ಟಿದ್ದಾರೆ. ಸಚಿವ ಕಿರಣ್ ರಿಜಿಜು ಅರುಣಾಚಲ ಪಶ್ಚಿಮ ಲೋಕಸಭಾ ಕ್ಷೇತ್ರದಲ್ಲಿ ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು ಹಲವು ಪ್ರಾಮಿನೆಂಟ್ ಲೀಡರ್ಸ್ ಸೋಲನ್ನ ಕಂಡಿದ್ದಾರೆ ಅನ್ನೋದು. ಪಾಟ್ನಾ ಸಾಹಿಬ್ ಲೋಕಸಭಾ ಕ್ಷೇತ್ರ ರವಿಶಂಕರ್ ಪ್ರಸಾದ್ ಗೆಲುವಿನತ್ತ ದಾಪುಗಾಲನ್ನ ಇಡ್ತಾ ಇದ್ದಾರೆ. ಬಟ್ ರಾಜಾನಂದಗಾಂವ್ ಲೋಕಸಭಾ ಕ್ಷೇತ್ರದಲ್ಲಿ ಭೂಪೇಶ್ ಬಘೇಲ್ ಅವರಿಗೆ ಹಿನ್ನಡೆಯಾಗಿದೆ. ಹೊಸದೆಹಲಿ ಲೋಕಸಭಾ ಕ್ಷೇತ್ರದಲ್ಲಿ ಬಾಸುರಿ ಸ್ವರಾಜ್ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ. ಹೊಸದೆಹಲಿ ಲೋಕಸಭಾ ಕ್ಷೇತ್ರದಲ್ಲಿ ಆಪ್ನ ಸೋಮನಾಥ್ ಭಾರತಿ ಹಿನ್ನಡೆಯನ್ನ ಕಂಡಿದ್ದಾರೆ. ಓಕೆ, ರಾಜ್ಯ ನಾಯಕರ ಲಿಸ್ಟ್ ಅನ್ನ ನೋಡಿದ್ರಿ. ಕೇಂದ್ರ ನಾಯಕರಲ್ಲಿ ಯಾರು ಮುನ್ನಡೆ ಯಾರು ಹಿನ್ನಡೆ ಸ್ಟಾರ್ ಅಭ್ಯರ್ಥಿಗಳು ಅಂತ ಗಮನಿಸೋದಾದ್ರೆ ಮನ್ಸುಖ್ ಮಾಂಡವಿಯಾ ಅವರು ಗೆಲುವು ಕಂಡಿದ್ದಾರೆ. ಪೋರಬಂದರ್ ಲೋಕಸಭಾ ಕ್ಷೇತ್ರದಿಂದ ಅಮಿತ್ ಶಾ ಅವರ ಭರ್ಜರಿ ಗೆಲುವು. ಗಾಂಧಿನಗರ ಲೋಕಸಭಾ ಕ್ಷೇತ್ರದಿಂದ ಅಮಿತ್ ಶಾ ಅವರು 5 ಲಕ್ಷಕ್ಕೂ ಅಧಿಕ ಲೀಡ್ ನಲ್ಲಿ ಇದ್ರು ಆವಾಗ್ಲೇ. ಸೊ ಈಗ ಆ ಲೀಡ್ ಎಲ್ಲಿವರೆಗೂ ಬಂದು ತಲುಪಿದೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲವನ್ನ 7 lakhs ಬಂದಿದೆ ಅನ್ನೋ ಡೀಟೇಲ್ಸ್ ಇದೆ. ಇನ್ನು ನವೀನ್ ಜಿಂದಾಲ್ ಅವರ ಹಿನ್ನಡೆಯಾಗಿದೆ. ಕುರುಕ್ಷೇತ್ರ ಲೋಕಸಭಾ ಕ್ಷೇತ್ರ ಬಿಜೆಪಿಯ ಅಭ್ಯರ್ಥಿ ಮನ್ಸುಖ್ ಲಾಲ್ ಖಟ್ಟರ್ ಗೆಲುವನ್ನ ಕಂಡಿದ್ದಾರೆ. ಬಿಜೆಪಿಯ ಅಭ್ಯರ್ಥಿ. ಇನ್ನು ರಾಜ್ ಬಬ್ಬರ್ ಕಾಂಗ್ರೆಸ್ನ ಅಭ್ಯರ್ಥಿ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಗುರುಗ್ರಾಮ ಲೋಕಸಭಾ ಕ್ಷೇತ್ರ ಅನ್ನುವಂತಹ ಅಪ್ಡೇಟ್ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಕಂಗನಾ ರಣಾವತ್ ಬಿಜೆಪಿಯ ಅಭ್ಯರ್ಥಿ ಗೆಲುವನ್ನ ಕಂಡಿದ್ದಾರೆ. ಮಂಡಿ ಲೋಕಸಭಾ ಕ್ಷೇತ್ರದಿಂದ ಕಂಗನಾ ಅವರು ಕೂಡ ಈ ಬಾರಿ ಭರ್ಜರಿ ಸೌಂಡ್ ಮಾಡಿದ್ರು ದೇಶವ್ಯಾಪಿಯಾಗಿ. ಅನುರಾಗ್ ಠಾಕೂರ್ ಅವರ ಗೆಲುವಾಗಿದೆ. ಇನ್ನು ಡಾಕ್ಟರ್ ಜಿತೇಂದ್ರ ಸಿಂಗ್ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಉಧಂಪುರ್ ಲೋಕಸಭಾ ಕ್ಷೇತ್ರದಿಂದ ಒಮರ್ ಅಬ್ದುಲ್ಲಾ ಎನ್ಸಿ ನ್ಯಾಷನಲ್ ಕಾಂಗ್ರೆಸ್ ಸೋಲನ್ನ ಕಂಡಿದ್ದಾರೆ. ಶ್ರೀನಗರ ಲೋಕಸಭಾ ಕ್ಷೇತ್ರದಿಂದ ಅನಂತನಾಗ್ ರಜೌರಿ ಲೋಕಸಭಾ ಕ್ಷೇತ್ರ ಮೆಹಬೂಬಾ ಮುಫ್ತಿ ಪಿಡಿಪಿ ಪ್ರಮುಖ ನಾಯಕಿ ಸೋಲನ್ನ ಕಂಡಿದ್ದಾರೆ. ಅನಂತನಾಗ್ ರಾಜೌರಿ ಲೋಕಸಭಾ ಕ್ಷೇತ್ರದಲ್ಲಿ ಪಿಡಿಪಿಯ ಮೆಹಬೂಬಾ ಮುಫ್ತಿ ಅವರಿಗೆ ಸೋಲಾಗಿದೆ. ಒಬ್ಬ ಪ್ರಾಮಿನೆಂಟ್ ಲೀಡರ್ ಸೋಲನ್ನ ಕಂಡಿರೋದು. ಕೌಂತಿ ಲೋಕಸಭಾ ಕ್ಷೇತ್ರದಲ್ಲಿ ಅರ್ಜುನ್ ಮುಂಡಾ ಬಿಜೆಪಿಯ ಅರ್ಜುನ್ ಮುಂಡಾ ಅವರಿಗೆ ಹಿನ್ನಡೆಯಾಗಿದೆ ಅನ್ನುವಂತಹ ಅಪ್ಡೇಟ್ ಸಿಗ್ತಾ ಇದೆ. ರಾಹುಲ್ ಗಾಂಧಿ ವಯನಾಡ್ ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವನ್ನ ದಾಖಲು ಮಾಡಿದ್ದಾರೆ. ವಯನಾಡ್ ಲೋಕಸಭಾ ಕ್ಷೇತ್ರದಲ್ಲಿ ರಾಹುಲ್ ಗಾಂಧಿ ಗೆಲುವು. ತಿರುವನಂತಪುರಂ ಲೋಕಸಭಾ ಕ್ಷೇತ್ರದಲ್ಲಿ ಟಕ್ಕರ್ನ ಫೈಟ್ ಕೊಟ್ಟಂತಹ ಬಿಜೆಪಿಯ ರಾಜೀವ್ ಚಂದ್ರಶೇಖರ್ ಸೋಲನ್ನ ಕಂಡಿದ್ದಾರೆ. ಶಶಿ ತರೂರ್ ಇದೇ ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವನ್ನ ದಾಖಲು ಮಾಡಿದ್ದಾರೆ. ಅಂತರ 15,000 ಮತಗಳು.
ಆಲಪ್ಪುಳ ಲೋಕಸಭಾ ಕ್ಷೇತ್ರದಲ್ಲಿ ಕೆಸಿ ವೇಣುಗೋಪಾಲ್ ಕಾಂಗ್ರೆಸ್ನ ಪ್ರಮುಖ ನಾಯಕ ಗೆಲುವನ್ನ ದಾಖಲು ಮಾಡುವತ್ತ ಮುನ್ನುಗ್ತಿದ್ದಾರೆ. ಜ್ಯೋತಿರಾದಿತ್ಯ ಸಿಂಧ್ಯಾ ಗುಣಾ ಲೋಕಸಭಾ ಕ್ಷೇತ್ರ ಗೆಲುವಿನತ್ತ ಹೆಜ್ಜೆಯನ್ನ ಹಾಕ್ತಿದ್ದಾರೆ ಎನ್ನುವಂತಹ ಅಪ್ಡೇಟ್. ಶಿವರಾಜ್ ಸಿಂಗ್ ಚೌಹಾಣ್ ವಿದಿಶಾ ಲೋಕಸಭಾ ಕ್ಷೇತ್ರ 8 ಲಕ್ಷಕ್ಕೂ ಅಧಿಕ ಮತಗಳ ಮುನ್ನಡೆ ಬಿಜೆಪಿಯ ಮಧ್ಯಪ್ರದೇಶದ ಮಾಜಿ ಸಿಎಂಗೆ. ವಿದಿಶಾ ಲೋಕಸಭಾ ಕ್ಷೇತ್ರದಲ್ಲಿ ಮೋಸ್ಟ್ ಪ್ರಾಮಿನೆಂಟ್ ಲೀಡರ್ಸ್ ನ ಲೀಡ್ ಎಷ್ಟಿದೆ ಅನ್ನೋ ಡೀಟೇಲ್ಸ್ ನೋಡ್ತಾ ಇದ್ದೀರಿ. ದಿಗ್ವಿಜಯ್ ಸಿಂಗ್ ಕಾಂಗ್ರೆಸ್ನ ಅಭ್ಯರ್ಥಿ ಹಿನ್ನಡೆಯನ್ನ ಸಾಧಿಸಿದ್ದಾರೆ ರಾಜ್ಗಢ್ ಲೋಕಸಭಾ ಕ್ಷೇತ್ರದಿಂದ. ಇನ್ನು ಚಿಂದಾಡ್ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ನ ಅಭ್ಯರ್ಥಿ ನಕುಲ್ ನಾಥ್ ಕೂಡ ಹಿನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ನಿತಿನ್ ಗಡ್ಕರಿ ಅವರು ಬಿಜೆಪಿಯ ಅಭ್ಯರ್ಥಿ ಕೇಂದ್ರ ಸಚಿವರು ನಾಗ್ಪುರ ಲೋಕಸಭಾ ಕ್ಷೇತ್ರದಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಪಿಯೂಷ್ ಗೋಯಲ್ ಅವರು ಕೂಡ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಮುಂಬೈ ಉತ್ತರ ಲೋಕಸಭಾ ಕ್ಷೇತ್ರದಿಂದ ಬಾರಾಮತಿ ಲೋಕಸಭಾ ಕ್ಷೇತ್ರದಿಂದ ಎನ್ಸಿಪಿ ನಾಯಕಿ ಸುಪ್ರಿಯಾ ಸುಳೆ ಅವರು ಕೂಡ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಇನ್ನು ಪ್ರಕಾಶ್ ಅಂಬೇಡ್ಕರ್ ಅಕೋಲಾ ಲೋಕಸಭಾ ಕ್ಷೇತ್ರದಿಂದ ಹಿನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಇನ್ನು ಪುರಿ ಲೋಕಸಭಾ ಕ್ಷೇತ್ರದಿಂದ ಸಂಬೀತ್ ಮಿಶ್ರಾ ಬಿಜೆಪಿಯಿಂದ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಧರ್ಮೇಂದ್ರ ಪ್ರಧಾನ್ ಬಿಜೆಪಿಯ ಅಭ್ಯರ್ಥಿ ಸಂಬಲ್ಪುರ್ ಲೋಕಸಭಾ ಕ್ಷೇತ್ರದಿಂದ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಧರ್ಮೇಂದ್ರ ಪ್ರಧಾನ್ ಅವರು ಬಿಜೆಪಿಯ ಸಂಬಲ್ಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಮುನ್ನಡೆಯನ್ನ ಸಾಧಿಸ್ತಾ ಇರೋದನ್ನ ಗಮನಿಸಬಹುದು. ಓಂ ಬಿರ್ಲಾ ಸ್ಪೀಕರ್ ಬಿಜೆಪಿಯ ಅಭ್ಯರ್ಥಿ ಕೋಟಾ ಲೋಕಸಭಾ ಕ್ಷೇತ್ರದಿಂದ ಅವರು ಕೂಡ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಜೋಧ್ಪುರ ಲೋಕಸಭಾ ಕ್ಷೇತ್ರ ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಗೆಲುವಿನತ್ತ ದಾಪುಗಾಲಿಟ್ಟಿದ್ದಾರೆ. ಅಲ್ವಾರ್ ಲೋಕಸಭಾ ಕ್ಷೇತ್ರದಿಂದ ಭೂಪೇಂದ್ರ ಯಾದವ್ ಗೆಲುವಿನತ್ತ ದಾಪುಗಾಲನ್ನ ಇಡ್ತಾ ಇದ್ದಾರೆ. ಮತ್ತೊಂದು ಕಡೆ ಕೆ ಅಣ್ಣಾಮಲೈ ಬಿಜೆಪಿಯ ನಾಯಕ ಕೊಯಂಬತ್ತೂರು ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವಿನ ನಿರೀಕ್ಷೆ ಇತ್ತು, ಆದರೆ ಸೋಲನ್ನ ಕಂಡಿದ್ದಾರೆ. ಚೆನ್ನೈ ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಡಾಕ್ಟರ್ ತಮಿಳ್ಸಾಯ್ ಸುಂದರರಾಜನ್ ಹಿನ್ನಡೆಯನ್ನ ಅನುಭವಿಸಿದ್ದಾರೆ. ಅಲ್ಲಿನ ರಾಜ್ಯಪಾಲರಾಗಿದ್ದವರು. ಕನ್ಯಾಕುಮಾರಿ ಲೋಕಸಭಾ ಕ್ಷೇತ್ರ ಬಿಜೆಪಿಯ ಪಿ ರಾಧಾಕೃಷ್ಣನ್ ಹಿನ್ನಡೆಯನ್ನ ಅನುಭವಿಸಿದ್ದಾರೆ. ಶ್ರೀ ಪೆರಂಬೂರ್ ಲೋಕಸಭಾ ಕ್ಷೇತ್ರ ಪೆರಂಬದೂರ್ ಲೋಕಸಭಾ ಕ್ಷೇತ್ರ ಟಿಆರ್ ಬಾಲು ಡಿಎಂಕೆ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಟಿಆರ್ ಬಾಲು ಡಿಎಂಕೆಯ ಟಿಆರ್ ಬಾಲು ಶ್ರೀ ಪೆರಂಬದೂರ್ ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವಿನತ್ತ ದಾಪುಗಾಲನ್ನ ಇಡ್ತಿದ್ದಾರೆ. ಚೆನ್ನೈ ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಲ್ಲಿ ದಯಾನಿಧಿ ಮಾರನ್ ಡಿಎಂಕೆಯ ದಯಾನಿಧಿ ಮಾರನ್ ಗೆಲುವಿನತ್ತ ದಾಪುಗಾಲನ್ನ ಹಾಕ್ತಿದ್ದಾರೆ. ನೀಲಗಿರೀಸ್ ಲೋಕಸಭಾ ಕ್ಷೇತ್ರದಲ್ಲಿ 2G ಸ್ಪೆಕ್ಟ್ರಮ್ ಹಗರಣದಿಂದ ಸದ್ದು ಮಾಡಿದ್ದಂತಹ ಎ ರಾಜಾ ಅವರು ಡಿಎಂಕೆಯ ಅಭ್ಯರ್ಥಿ ಗೆಲುವಿನತ್ತ ಹೆಜ್ಜೆಯನ್ನ ಇಟ್ಟಿದ್ದಾರೆ. ತೂತುಕುಡಿ ಲೋಕಸಭಾ ಕ್ಷೇತ್ರ ಡಿಎಂಕೆಯ ಕನಿಮೋಳಿ ಅವರು ಗೆಲುವನ್ನ ದಾಖಲು ಮಾಡಿದ್ದಾರೆ. ಶಿವಗಂಗಾ ಲೋಕಸಭಾ ಕ್ಷೇತ್ರ ಕಾರ್ತಿ ಚಿದಂಬರಂ ಕಾಂಗ್ರೆಸ್ನ ಕಾರ್ತಿ ಚಿದಂಬರಂ ಪಿ ಚಿದಂಬರಂ ಅವರ ಪುತ್ರ ಮುನ್ನಡೆಯನ್ನ ಸಾಧಿಸಿದ್ದಾರೆ. ರಾಮನಾಥಪುರಂ ಲೋಕಸಭಾ ಕ್ಷೇತ್ರ ಓ ಪನ್ನೀರ್ ಸೆಲ್ವಂ ಹಿನ್ನಡೆಯನ್ನ ಅನುಭವಿಸಿದ್ದಾರೆ. ರಾಧಿಕಾ ಶರತ್ ಕುಮಾರ್ ಬಿಜೆಪಿಯ ನಾಯಕಿ ವಿರುಧುನಗರ ಲೋಕಸಭಾ ಕ್ಷೇತ್ರ ಹಿನ್ನಡೆಯನ್ನ ಅನುಭವಿಸಿದ್ದಾರೆ. ಇನ್ನು ಥೇಣಿ ಲೋಕಸಭಾ ಕ್ಷೇತ್ರದಿಂದ ಟಿಟಿವಿ ದಿನಕರನ್ ಅವರು ಹಿನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಎಎಂಎಂಕೆ ಪಕ್ಷದ ನಾಯಕ. ಇನ್ನು ಸುರೇಶ್ ಗೋಪಿ ಬಿಜೆಪಿಯ ಅಭ್ಯರ್ಥಿ ಗೆಲುವಾಗಿದೆ. ತ್ರಿಶೂರ ಲೋಕಸಭಾ ಕ್ಷೇತ್ರದಿಂದ ಗೆಲುವನ್ನ ಕಂಡಿದ್ದಾರೆ. ಸುರೇಶ್ ಗೋಪಿ ಅವರು ಬಿಜೆಪಿಯ ಅಭ್ಯರ್ಥಿ. ತ್ರಿಶೂರ ಲೋಕಸಭಾ ಕ್ಷೇತ್ರದಿಂದ ಅವರ ಗೆಲುವಾಗಿದೆ. ಇನ್ನು ಅಸಾದುದ್ದೀನ್ ಓವೈಸಿ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಿದ್ದಂತಹ ಕ್ಷೇತ್ರ ಹೈದರಾಬಾದ್ ಕ್ಷೇತ್ರದಲ್ಲಿ ಮಾಧವಿ ಲತಾ ಅವರು ಕೂಡ ಅವರ ಎದುರುಗಡೆ ಇದ್ರು, ಆದ್ರೆ ಮಾಧವಿ ಲತಾ ಸೋಲು ಕಂಡಿದ್ದಾರೆ. ಅಸಾದುದ್ದೀನ್ ಓವೈಸಿ ಗೆದ್ದು ಬೀಗ್ತಾ ಇದ್ದಾರೆ. ವಾರಣಾಸಿ ಲೋಕಸಭಾ ಕ್ಷೇತ್ರನೂ ಕೂಡ ಈ ಸಲ ತುಂಬಾನೇ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರತಿನಿಧಿಸಿದಂತಹ ಕ್ಷೇತ್ರ ಗೆದ್ದಿದ್ದಾರೆ. ಸ್ಮೃತಿ ಇರಾನಿಯ ಸೋಲಾಗಿದೆ. ಅಮೇಥಿ ಲೋಕಸಭಾ ಕ್ಷೇತ್ರದಿಂದ ಸ್ಮೃತಿ ಇರಾನಿ ಅವರ ಸೋಲಾಗಿದೆ. ಬಿಜೆಪಿಯ ಅಭ್ಯರ್ಥಿ ಬಿಜೆಪಿಯ ಮತ್ತೊಬ್ಬ ಅಭ್ಯರ್ಥಿ ಮನೇಕಾ ಗಾಂಧಿ ಅವರು ಸುಲ್ತಾನ್ಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿದ್ರು, ಅವರು ಕೂಡ ಸೋಲುಂಡಿದ್ದಾರೆ. ಮೇರಠ್ ಲೋಕಸಭಾ ಕ್ಷೇತ್ರದಲ್ಲಿ ರಾಮಾಯಣ ಪಾತ್ರಧಾರಿ ಅರುಣ್ ಗೋವಿಲ್ ಬಿಜೆಪಿಯ ಅಭ್ಯರ್ಥಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಮಥುರಾ ಲೋಕಸಭಾ ಕ್ಷೇತ್ರ ಹೇಮಮಾಲಿನಿ ಬಿಜೆಪಿಯ ಅಭ್ಯರ್ಥಿ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ರವಿಕಿಶನ್ ಶುಕ್ಲಾ ನಟ ರವಿಕಿಶನ್ ಶುಕ್ಲಾ ಗೋರಖ್ಪುರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಅಭ್ಯರ್ಥಿ ಗೆಲುವಿನತ್ತ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. ಉತ್ತರ ಪ್ರದೇಶದ ಗೋರಖ್ಪುರ ಲೋಕಸಭಾ ಕ್ಷೇತ್ರದ ಅಪ್ಡೇಟ್ಸ್ ನ ಗಮನಿಸ್ತಾ ಇದ್ದೀರಿ. ರವಿಕಿಶನ್ ಶುಕ್ಲಾ ಮುನ್ನಡೆಯಲಿದ್ದಾರೆ. ರಾಯ್ಬರೇಲಿ ಲೋಕಸಭಾ ಕ್ಷೇತ್ರ ತಾಯಿ ಮಗನಿಗಾಗಿ ಬಿಟ್ಟುಕೊಟ್ಟಂತಹ ಕ್ಷೇತ್ರ ರಾಹುಲ್ ಗಾಂಧಿ ಗೆಲುವಿನತ್ತ ಹೆಜ್ಜೆಯನ್ನ ಹಾಕ್ತಿದ್ದಾರೆ. ಅಮ್ರೋಹಾ ಲೋಕಸಭಾ ಕ್ಷೇತ್ರದಲ್ಲಿ ಡ್ಯಾನಿಶ್ ಅಲಿ ಕಾಂಗ್ರೆಸ್ನ ನಾಯಕ ಡ್ಯಾನಿಶ್ ಅಲಿ ಹಿನ್ನಡೆಯನ್ನ ಅನುಭವಿಸಿದ್ದಾರೆ. ಮೇನ್ಪುರಿ ಲೋಕಸಭಾ ಕ್ಷೇತ್ರದಲ್ಲಿ ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಅವರ ಪತ್ನಿ ಡಿಂಪಲ್ ಯಾದವ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಅಖಿಲೇಶ್ ಯಾದವ್ ಕನೌಜ್ ಲೋಕಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.